ವೆಲ್ಕಮ್ ಟು ದ ಗಡಿಜದ ವಿಡಿಯೋ. ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು LSC ವರ್ಸಸ್ ಪಂಜಾಬ್. LSC ಆದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ 190 ಇಲ್ಲ 200 ಹೊಡಿಲೇಬೇಕು. ಮೇನ್ ಗುರು ಇಲ್ಲಿ ಯಾವುದೇ ಟೀಮ್ ಆಡೋಕ್ಕೆ ಫಸ್ಟ್ ಬ್ಯಾಟಿಂಗು ಒಡ್ನಲ್ಲಿ 200 ನೋಡ್ತಿರ್ತಾರೆ. ಸೇಫ್ ಗೇಮ್ ಆಡ್ಬೋದು. ಒಡ್ನಲ್ಲಿ ಟಾಸ್ ಗೆದ್ದವರು ಒಡ್ನಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೋತಾರೆ, ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋ ಡೌಟು. ಒಡ್ನಲ್ಲಿ ಇಲ್ಲಿ ಟೋಟಲ್ ಆಗಿ ಇವರು ಮ್ಯಾಚ್ಗಳು ಆಡಿಸಿ ನೋಡಿರೋದಾದ್ರೆ ಇಲ್ಲಿ 14 ಮ್ಯಾಚಲ್ಲಿ 7 ಮ್ಯಾಚ್ ಫಸ್ಟ್ ಬ್ಯಾಟಿಂಗ್ ಆಡಿದವರು ಗೆದ್ದವ್ರೆ. ಒಡ್ನಲ್ಲಿ ಸೆಕೆಂಡ್ ಬ್ಯಾಟಿಂಗ್ ಆಡಿದವರು ಸೋತವ್ರೆ. ಒಡ್ನಲ್ಲಿ ಇಲ್ಲಿ ಏನೇ ಇವೆಲ್ಲ ಇದ್ರು ಒಡ್ನಲ್ಲಿ ಮೇನ್ ಗುರು ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡೋರು ಸಿಕ್ಕಾಬಿಟ್ಟೆ ಮ್ಯಾಚ್ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟಿದೆ. ಸೆಕೆಂಡ್ ಬ್ಯಾಟಿಂಗ್ ಆಡೋರು ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು. ಒಡ್ನಲ್ಲಿ ಇಷ್ಟು ಟೋಟಲ್ ಆಗಿ ಪಿಚ್ ಇರುತ್ತೆ ಅನ್ಬೋದು. ಒಡ್ನಲ್ಲಿ ಇಲ್ಲಿ 190 ಇಲ್ಲ 200 ಹೊಡಿಲೇಬೇಕು, ಇಲ್ಲಾಂದ್ರೆ ಸಿಕ್ಕಾಬಿಟ್ಟೆ ಈಸಿ ಮ್ಯಾಚ್ ಆಗ್ಬಿಡುತ್ತೆ ಅನ್ಬೋದು. ಇಲ್ಲಿ ಪಿಚ್ ರಿಪೋರ್ಟಲ್ಲಿ 180 ಇಲ್ಲ 170 ಹೊಡಿಲೇಬೇಕಂತ ಕೊಟ್ಟವ್ರೆ. ಒಡ್ನಲ್ಲಿ ಎಲ್ಲ ಟೀಮ್ಗೆ 200 ಮಿನಿಮಮ್ 200-250 ಹೊಡಿಯೋಕ್ಕೆ ಟ್ರೈ ಮಾಡ್ತಿರ್ತಾರೆ ಅನ್ಬೋದು. ಒಡ್ನಲ್ಲಿ ಮೇನ್ ಗುರು ಒಡ್ನಲ್ಲಿ LSC ಟೀಮ್ ಅನ್ನೋದಕ್ಕಿಂತ ಟೀಮ್ ವಿಚಾರಗಳಲ್ಲಿ ನೋಡೋದಾದ್ರೆ ಒಡ್ನಲ್ಲಿ ಇಲ್ಲಿ ಮೇನ್ ಗುರು ಇಲ್ಲಿ ರಿಷಬ್ ಪಂತ್ ಮತ್ತೆ ಮಾರ್ಕಮ್ ಮತ್ತೆ ಮಿಚೆಲ್ ನಿಕೋಲಸ್ ಪೂರನ್, ಆಯುಷ್ ಬಟೋನಿ, ಡೇವಿಡ್ ಮಿಲ್ಲರ್ ಇವ್ರು ಇಷ್ಟು ಜನ ಔಟ್ ಆಗ್ಬಿಟ್ರೆ ಇವರು ಸಿಕ್ಕಾಬಿಟ್ಟೆ ಸ್ಟ್ರಗಲ್ ಪಡ್ತಾರೆ ಅನ್ಬೋದು. ಒಡ್ನಲ್ಲಿ ಮೇನ್ ಗುರು ಈಗ ಪಂಜಾಬಲ್ಲಿ ನೋಡೋದಾದ್ರೆ ಮೇನು ಇಲ್ಲಿ ಸಿಕ್ಕಾಬಿಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ತಾರೆ ಅನ್ಬೋದು. ಇಲ್ಲಿ ಶಶಾಂಕ್ ಸಿಂಗ್ ಆಗಲಿ, ಮ್ಯಾಕ್ಸ್ವೆಲ್ ಆಗಲಿ, ಶ್ರೇಯಸ್ ಅಯ್ಯರ್ ಆಗಲಿ ಲಾಸ್ಟ್ವರೆಗೂ ನಿಲ್ಲಿಸ್ಕೊಂಡು ಮ್ಯಾಚ್ನ ಗೆಲ್ಲೋ ಚಾನ್ಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ಒಡ್ನಲ್ಲಿ ಸಿಕ್ಕಾಬಿಟ್ಟೆ ಆನ್ ಪ್ಲೇಯರ್ ಪೇಪರ್ ಆಗಲಿ ಇಲ್ಲಿ ಪಂಜಾಬ್ ಕಡಕ್ಕಾಗಿ ಕಾಣ್ತಿದೆ. ಆಫ್ಲೈನ್ ಫೀಲ್ಡಿಂಗಲ್ಲೂ ಸಿಕ್ಕಾಬಿಟ್ಟೆ ತುಂಬ ಚೆನ್ನಾಗಿ ಕಾಣ್ತಿದೆ ಅನ್ಬೋದು. ಒಡ್ನಲ್ಲಿ LSC ವರ್ಸಸ್ ಪಂಜಾಬ್ ಅಂದಾಗ ನನ್ನ ಪ್ರಕಾರ ಇಲ್ಲಿ ಪಂಜಾಬು ಹೋಮ್ ಗ್ರೌಂಡ್ ಅಲ್ವಾ, LSC ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ತೊಗೊಂಡು ನನ್ನ ಪ್ರಕಾರ ಗೆಲ್ಲೋ ಚಾನ್ಸಸ್ಸು ಇರುತ್ತೆ. ಆದರೆ ನೀವು ಲಾಸ್ಟ್ವರೆಗೂ ವಿಡಿಯೋ ನೋಡಬೇಕು, ಆವಾಗ ನಂಗೆ ಗೊತ್ತಾಗುತ್ತೆ ಯಾರು ಪ್ರಿಡಿಕ್ಷನ್ ಯಾರು ಗೆಲ್ತಾರೆ ಅಂತ ನಾನು ಹೇಳ್ತೀನಿ. ಒಡ್ನಲ್ಲಿ ವಿಚಾರದಲ್ಲಿ ನೋಡೋದಾದ್ರೆ ಒಡ್ನಲ್ಲಿ ಟೀಮಲ್ಲಿ ಯಾರ್ಯಾರಪ್ಪ ಆಡಿಸ್ತಾರೆ ಅಂದರೆ ಕ್ಯಾಪ್ಟನ್ LSC ಟೀಮಲ್ಲಿ ಇಲ್ಲಿ ರಿಷಬ್ ಪಂತ್ ಇರ್ತಾರೆ ಅನ್ಬೋದು. ಕ್ಯಾಪ್ಟನ್ ಆಗಿ ಮಾರ್ಕಮ್, ಮಿಚೆಲ್, ನಿಕೋಲಸ್ ಪೂರನ್, ಆಯುಷ್ ಬಟೋನಿ, ಡೇವಿಡ್ ಮಿಲ್ಲರು, ಒಡ್ನಲ್ಲಿ ರಹಮತ್ ಖಾನ್, ಒಡ್ನಲ್ಲಿ ಶಾಕು ಠಾಕೂರ್, ಒಡ್ನಲ್ಲಿ ರವಿ ವಿಷ್ಣೋಯಿ ಇಷ್ಟು ಜನ ಟೋಟಲ್ ಆಗಿ ಇರ್ತಾರೆ ಅನ್ಬೋದು. ಇವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯಾರನ್ನಾರು ಕರೆಸ್ಬೋದು. ಒಡ್ನಲ್ಲಿ ಇವರು ಸಿಕ್ಕಾಬಿಟ್ಟೆ ಟೀಮ್ ಕಡಕ್ಕಾಗಿದೆ. ಒಡ್ನಲ್ಲಿ ಇವರಿಬ್ರು ಕಡೆ ಮಿಚೆಲ್ ಮತ್ತೆ ನಿಕೋಲಸ್ ಪೂರನ್ ಬಿದ್ದೋಗ್ಬಿಟ್ರೆ LSC ಕಡೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಅಂತ ಪಡ್ತಾರೆ ಅನ್ಬೋದು. ಒಡ್ನಲ್ಲಿ ಇವರು ಆಯುಷ್ ಬಟಾನಿ ಮೇಲೆ ಡೇವಿಡ್ ಮಿಲ್ಲರ್ ಮೇಲೆ ಸಿಕ್ಕಾಬಿಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಡೇವಿಡ್ ಮಿಲ್ಲರ್ ಔಟ್ ಆಗೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ ಅನ್ಬೋದು. ರಿಷಬ್ ಪಂತ್ ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ ಅನ್ಬೋದು. ಯಾಕೆಂದ್ರೆ ರಿಷಬ್ ಪಂತ್ ಓದ್ಸತಿನೇ ಬೇಗ ಅಗ್ರೆಸಿವ್ ಇಂಟೆಂಟ್ ತೋರ್ಸಕ್ ಹೋಗಿ ಬೇಗನೆ ಔಟ್ ಆದ್ರು ಅನ್ಬೋದು. ಮೇನ್ ಗುರು ಇಲ್ಲಿ ಮಾರ್ಕಮ್ ಬೇಗನೆ ಔಟ್ ಆಗ್ಬಿಡ್ತಾರೆ ಅನ್ಬೋದು. ಯಾಕೆಂದ್ರೆ ಇವರು ಅಂತ ಹೇಳ್ಕೊಳ್ಳೋ ಆಟ ಆಡ್ತಿಲ್ಲ ಅನ್ಬೋದು. ಒಡ್ನಲ್ಲಿ ಟೋಟಲ್ ಆಗಿ ಇಷ್ಟು ಜನ ಇರ್ತಾರೆ ಗುರು ಒಡ್ನಲ್ಲಿ LSC ಟೀಮಲ್ಲಿ. ಪಂಜಾಬ್ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ ಶ್ರೇಯಸ್ ಅಯ್ಯರು ಮತ್ತು ಮಾರ್ಕಿಸ್ ಸ್ಟೋನಿಸ್, ಒಡ್ನಲ್ಲಿ ಗಿಲ್ ಮ್ಯಾಕ್ಸ್ವೆಲ್. ಒಡ್ನಲ್ಲಿ ಮ್ಯಾಕ್ಸ್ವೆಲ್ ಹೋದ ಮ್ಯಾಚಲ್ಲಿ ಅಂತ ಹೇಳ್ಕೊಳ್ಳೋ ಮ್ಯಾಚ್ ಆಡಲಿಲ್ಲ ಅನ್ಬೋದು. ಒಡ್ನಲ್ಲಿ ಈ ಮ್ಯಾಚಲ್ಲಿ ಅವ್ರೇನೋ ಕ್ಲಿಕ್ ಆಗ್ಬಿಟ್ರೆ ಇವ್ರು ಬ್ಯಾಟಿಂಗ್ ಅಪ್ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ ಅನ್ಬೋದು. ಮಿಡಲ್ ಓವರ್ಗಳಾಗಲಿ ಓಪನಿಂಗ್ ಆಗಲಿ ಸಿಕ್ಕಾಬಿಟ್ಟೆ ತುಂಬ ಚೆನ್ನಾಗಿ ಕಾಣ್ತಾರೆ ಅನ್ಬೋದು. ಶ್ರೇಯಸ್ ಅಯ್ಯರ್ ಅಂತೂ ಒಂದೇ ಮ್ಯಾಚ್ನ ಗೆಲ್ಲಿಸಿದ್ದರಿಂದ ಸಿಕ್ಕಾಬಿಟ್ಟೆ ಇಂಟೆನ್ಷನ್ ಮ್ಯಾಚ್ನ ಇವ್ರು ಮಾಡ್ಕೊ ಹೋಗ್ತಾರೆ ಅನ್ಬೋದು. ಒಡ್ನಲ್ಲಿ ಇವರು LSC ಅವರು ಇವ್ರನ್ನ ಬೇಗ ಔಟ್ ಮಾಡೋಕ್ಕಾಗಲಿಲ್ಲ ಅಂದರೆ ಶಶಾಂಕ್ ಸಿಂಗ್ ಆಗಲಿ, ಮಾರ್ಕಿಸ್ ಸ್ಟೋನಿಸ್ ಆಗಲಿ, ಮ್ಯಾಕ್ಸ್ವೆಲ್ ಆಗಲಿ ಪಂಜಾಬ್ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ಬೋದು. ಪ್ರಿಯಾಂಕ್ ಆರ್ಯ ಆಗಲಿ ಒಡ್ನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡ್ತಾರೆ ಅನ್ನೋದಕ್ಕಿಂತ ಇವ್ರ ಕಡೆ ಬೌಲಿಂಗು ಸಿಕ್ಕಾಬಿಟ್ಟೆ ಖಡಕ್ ಆಗಿದೆ ಅನ್ಬೋದು. ಯಶಸ್ವಿ ಜಯಸ್ವಾಲ್ ಆಗಲಿ, ಅಶ್ವಥ್ ಸಿಂಗ್ ಆಗಲಿ ಪವರ್ ಪ್ಲೇಲಿ ಸಿಕ್ಕಾಬಿಟ್ಟೆ ವಿಕೆಟ್ಗಳನ್ನ ತೆಗಿತಾರೆ ಅನ್ಬೋದು. ಒಡ್ನಲ್ಲಿ ಇವರು ಸಿಕ್ಕಾಪಟ್ಟೆ ಕಡಕ್ಕಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಡ್ನಲ್ಲಿ ಶ್ರೇಯಸ್ ಅಯ್ಯರ್ ಲಾಸ್ಟ್ವರೆಗೂ ನಿಂತ್ಕೊಂಡು ಮ್ಯಾಚ್ನ ಗೆಲ್ಲಿಸ್ಬಿಡ್ತಾರೆ. ಒಡ್ನಲ್ಲಿ ಪಂಜಾಬ್ LSC ಕಡೆ ನೋಡೋದಾದ್ರೆ ಒಡ್ನಲ್ಲಿ LSC ಅವರು ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ ಅನ್ಬೋದು. ಒಡ್ನಲ್ಲಿ ಮೇನ್ ಗುರು ಈಗ LSC ಮೇನ್ ಪಿಲ್ಲರ್ ಬಂದ್ಬಿಟ್ಟು ಇಲ್ಲಿ ಮಿಚೆಲ್ ಸ್ಟಾರ್ನರ್ ಮತ್ತು ನಿಕೋಲಸ್ ಪೂರನ್. ಒಡ್ನಲ್ಲಿ ಇವರಿಬ್ರು ಚೆನ್ನಾಗಿ ಬ್ಯಾಟಿಂಗ್ಗಳನ್ನ ಆಡ್ತಾರೆ ಅನ್ಬೋದು. ಇವರಿಬ್ರು ಔಟ್ ಆಗ್ಬಿಟ್ರೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಪಡ್ತಾರೆ LSC. ಮತ್ತು ಮೇನು ಇಲ್ಲಿ ಪಂಜಾಬ್ ಕಡೆ ನೋಡೋದಾದ್ರೆ ಪಂಜಾಬಲ್ಲಿ ಶ್ರೇಯಸ್ ಅಯ್ಯರ್, ಮಾರ್ಕಿಸ್ ಸ್ಟೋನಿಸ್ ಮತ್ತು ಶಶಾಂಕ್ ಸಿಂಗ್ ಇವ್ರು 3 ಜನ ಔಟ್ ಆಗ್ಬಿಟ್ರೆ ಸಿಕ್ಕಾಬಿಟ್ರೆ ಸ್ಟ್ರಗಲ್ ಅಂತ ಪಡೋದಂತೂ ಖಚಿತ ಅನ್ಬೋದು. ಒಡ್ನಲ್ಲಿ ಮೇನ್ ಗುರು ಒಡ್ನಲ್ಲಿ ಇಷ್ಟು ಟೋಟಲ್ ಆಗಿರ್ತಾರೆ ಪಂಜಾಬ್ ಟೀಮಲ್ಲಿ ಇಷ್ಟು ಜನ.
ಸ್ಟಾರ್ಟ್ ವಿಚಾರದಲ್ಲಿ ನೋಡಿದ್ರೆ 4 ಮ್ಯಾಚಲ್ಲಿ ಇಲ್ಲೇ ನಿಮಗೆ ಗೊತ್ತಾಗ್ತಿದೆ. LSG 3 ಮ್ಯಾಚ್ನ ಗೆದ್ದವ್ರೆ. ಪಂಜಾಬ್ ಅವರು 1 ಮ್ಯಾಚ್ನ ಗೆದ್ದಿದ್ದಾರೆ ಅನ್ಬೋದು. ಪಂಜಾಬ್ ಅವರು 1 ಮ್ಯಾಚ್ನ ನೋ ಲಾಸ್ ಆಗಿದ್ರೆ 3 ಮ್ಯಾಚ್ ಲೋ ಲಾಸ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 201 ಇಲ್ಲ 159 ಹೊಡಿಲೇಬೇಕು. ಒಟ್ನಲ್ಲಿ ಹೈ ಸ್ಕೋರ್ ಮ್ಯಾಚ್ ಇದ್ರೆ ಚೆನ್ನಾಗಿರುತ್ತೆ ಅನ್ಬೋದು. ತೀರಾ ಲೋ ಸ್ಕೋರ್ ಆಗ್ಬಿಟ್ಟು ಸಿಕ್ಕಾಬಿಟ್ಟೆ ಐ ಮ್ಯಾಚ್ ಇರೋದಿಲ್ಲ. ಒಟ್ನಲ್ಲಿ ನನ್ನ ಪ್ರಕಾರ ಇಲ್ಲಿ LSG ವರ್ಸಸ್ ಪಂಜಾಬ್ ಬಂದಾಗ ನನ್ನ ಪ್ರಕಾರ ಇಲ್ಲಿ LSG ಅವರು ಲಕ್ನೋನವರು ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಪಂಜಾಬ್ ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಟಾಸ್ ಗೆದ್ದವರು ಒಟ್ಟಿನಲ್ಲಿ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಒಟ್ಟಿನಲ್ಲಿ ಮಿನಿಮಮ್ 200 ಹೊಡಿಬೇಕು, ಆಗ ಏನು ಟೆನ್ಷನ್ ಮ್ಯಾಚ್ ಇರುತ್ತೆ. ಒಟ್ಟಿನಲ್ಲಿ LSG ಗೆಲ್ತಾರೆ ಅಂತ ನಾನು ಪ್ರಿಡಿಕ್ಷನ್ ಮಾಡ್ತೀನಿ. ಈ ಪ್ರಿವ್ಯೂ ನಿಮ್ಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರು ಅವರು.